ಜಿಎಂಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಭಾನುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ವಿಧಾನ ಪರಿಷತ್ ಚುನಾವಣೆ ಮುಗಿಯುವ ತನಕ ವಿಶ್ರಮಿಸದಿರಿ ಎಂದು ಕರೆ ನೀಡಿದ ಬಿಎಸ್ವೈ. ಬಿಜೆಪಿ ಅಭ್ಯರ್ಥಿ ಡಿಎಸ್ ಅರುಣ್ ಪರವಾಗಿ ಮತಯಾಚನೆ ಮಾಡಿದ ಬಿಜೆಪಿ ಪ್ರಮುಖರು. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿಗಳು ಇಲ್ಲದ ಕಡೆ ಬಿಜೆಪಿ ಬೆಂಬಲಿಸಲು ಮನವಿ ಮಾಡಿದ್ದೇವೆಂದ ಬಿಎಸ್ವೈ. ಹೌಸ್ ಬಿಲ್ಡಿಂಗ್ ಸೊಸೈಟಿ ಸರ್ವ ಸದಸ್ಯರ ಸಭೆಯಲ್ಲಿ ವಿ ಶಂಕರ್, ಮೋಹನ್ ಶೇಟ್ ಮತ್ತು ಕೆರೆಯಮ್ಮ ಅವರಿಗೆ ಸನ್ಮಾನ ಮತ್ತು ಪ್ರತಿಭಾ ಪುರಸ್ಕಾರ. ಹೊಸಂತಿ ಗ್ರಾಮದಲ್ಲಿ ಅದ್ದೂರಿಯಾಗಿ ನಡೆದ ಕನ್ನಡ ರಾಜ್ಯೋತ್ಸವ. ಕನ್ನಡ ನಾಡು ನುಡಿ ರಕ್ಷಣೆಗೆ ಬದ್ಧ ಎಂದ ಬೇಲೂರು. ಈಗ ಸುದ್ದಿಯ ವಿವರ. ಚುನಾವಣೆಯನ್ನು ಯಾರು ಹಗುರವಾಗಿ ತೆಗೆದುಕೊಳ್ಳಬೇಡಿ. ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸುವ ತನಕ ವಿಶ್ರಮಿಸಬಾರದು ಎಂದು ನಿಕಟಪೂರ್ವ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಕರೆ ನೀಡಿದರು. ಸಾಗರದ ಗಾಂಧಿ ಮೈದಾನದಲ್ಲಿ ಬಿಜೆಪಿ ವತಿಯಿಂದ ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆಯಲ್ಲಿ ಭಾನುವಾರ ಆಯೋಜಿಸಲಾಗಿದ್ದ ಚುನಾವಣಾ ಪ್ರಚಾರ ಸಭೆಯನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಈ ವಿಧಾನ ಪರಿಷತ್ತಿಗೆ ಸಂಬಂಧಪಟ್ಟಂತಹ ಕ್ಷೇತ್ರಗಳು ಹೋಗ್ತಾ ಇದ್ದೇವೆ. ಅಲ್ಲಿ ಎಲ್ಲ ಕಡೆ 100ಕ್ಕೆ 100 ಅಥವಾ 100ಕ್ಕೆ 96-98% ನಮ್ಮ ಚುನಾಯಿತ ಪ್ರತಿನಿಧಿಗಳು ಹಾಜರಿದ್ದು ನಮ್ಮ ಮಾತುಗಳನ್ನು ಕೇಳಿ ಎಲ್ಲರೂ ಒಟ್ಟಾಗಿ ಒಂದಾಗಿ ಮೊದಲನೇ ಪ್ರಾಶಸ್ತ್ಯ ಮತವನ್ನು ನಮ್ಮ ಅಭ್ಯರ್ಥಿ ಅರುಣ್ ಅವರಿಗೆ ಕೊಡ್ತೇವೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಬಹುಶಃ ನಮ್ಮ ಕಾಂಗ್ರೆಸ್ ಸ್ನೇಹಿತರಿಗೆ ಅರ್ಥ ಆಗಿರ್ಬೋದು. ನಾವೇನು ಕರ್ನಾಟಕ ರಾಜ್ಯದಲ್ಲಿ 25 ಕ್ಷೇತ್ರದಲ್ಲಿ 20 ಕ್ಷೇತ್ರ ಸ್ಪರ್ಧೆ ಮಾಡ್ತಾ ಇದ್ದೇವೆ. ಅದರಲ್ಲಿ 100ಕ್ಕೆ 100 ಅರುಣ್ ಅವರು ಸೇರಿ 15 ಜನ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು ಆಗ್ತಾರೆ ಅನ್ನುವಂಥದ್ದು ನನ್ನ ನಂಬಿಕೆ, ನನ್ನ ವಿಶ್ವಾಸ. ಯಾರನ್ನೋ ತೃಪ್ತಿಪಡಿಸೋಕೆ ಈ ಮಾತು ನಾನು ಹೇಳ್ತಾ ಇಲ್ಲ. ಎಲ್ಲ ಕಡೆ ಓಡಾಟ ಮಾಡಿ ವಾಸ್ತವಿಕ ಸ್ಥಿತಿಯನ್ನು ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೇನೆ. ಈಗ ತಾನೇ ಹರ್ತಾಳ ಆಲೋಕನವ್ರು ಹೇಳ್ತಾ ಇದ್ರು, ಸುಮಾರು 5,000 ಹೆಣ್ಣು ಮಕ್ಕಳು ಇಲ್ಲಿ ಪದವೀಧರ ಒಂದು ಶಿಕ್ಷಣವನ್ನು ಪಡೀತಾ ಇದ್ದಾರೆ ಅಂತ. ಬಹುಶಃ ಇಡೀ ಜಿಲ್ಲೆಯಲ್ಲಿ ಸಾಗರ ತಾಲೂಕಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಹಿಳೆಯರು ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಇದು ಒಂದು ದಾಖಲೆ ಇಡೀ ಜಿಲ್ಲೆಯಲ್ಲಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ. ಮಹಿಳೆಯರಿಗೆ ಶಿಕ್ಷಣ ಕೊಡೋದ್ರಿಂದ ಅವಳು ತನ್ನ ಕಾಲ ಮೇಲೆ ನಿಂತಾಳೆ. ನಾಳೆ ಮದುವೆ ಆಗಿ ಹೋದ ಮೇಲೆ ಮತ್ತೊಂದು ಊರಲ್ಲೂ ಸಹ ಅಲ್ಲಿ ತನ್ನದೇ ಆದಂಥ ಪ್ರತಿಭೆಯ ಮೂಲಕ ಆ ಗ್ರಾಮದ ಅಭಿವೃದ್ಧಿಗೂ ದುಡಿತಾರೆ ಅನ್ನುವಂಥದ್ದು ನಿಮಗೆಲ್ಲ ಗೊತ್ತಿರುವಂಥ ಸಂಗತಿ. ಆ ರೀತಿಯ ಒಳ್ಳೆಯ ಶಿಕ್ಷಣವನ್ನು ಇಲ್ಲಿ ಕೊಡ್ತಾ ಇರುವಂಥದ್ದು ಅತ್ಯಂತ ಸ್ವಾಗತಾರ್ಹ ಸಂಗತಿ ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತೇನೆ. ಈ ಸಂದರ್ಭದಲ್ಲಿ ನಿಮ್ಮ ಕರ್ತವ್ಯ ನಮ್ಮ ಅಭ್ಯರ್ಥಿಗೆ ಮೊದಲನೇ ಪ್ರಾಶಸ್ತ್ಯ ಮತವನ್ನು ಕೊಡುವಂಥದ್ದು ಮತ್ತು ಉಳಿದಂಥವ್ರನ್ನ ಮಾತನಾಡಿಸಿ ಯಾರು ಇನ್ನೂ ದೂರ ಇದ್ದಾರೆ ಅವ್ರಿಗೇನು ಮನವೊಲಿಸಿ ನಮ್ಮ ಅಭ್ಯರ್ಥಿಗೆ ಓಟ್ ಕೊಡಿಸುವಂಥ ಕೆಲಸವನ್ನು ಮಾಡಿದ್ರೆ ಸಾರ್ಥಕ ಆಗುತ್ತೆ. ಬಹುಶಃ ಇವತ್ತಿಂದ ಚುನಾವಣೆ ಆಗೋವರೆಗೂ ಬೇರೆ ಯಾವುದೂ ಕೆಲಸ ಇಲ್ಲ. ಈ ಕೆಲಸದ ಕಡೆ ನಮ್ಮೆಲ್ಲ ಚುನಾಯಿತ ಪ್ರತಿನಿಧಿಗಳು ವಿಶೇಷವಾದ ಗಮನವನ್ನು ಕೊಡಬೇಕು ಅಂತ ಕೈ ಜೋಡಿಸಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವ ಇಡೀ ಜಗತ್ತೇ ಅಚ್ಚರಿ ಪಡುವ ರೀತಿಯಲ್ಲಿ ಭಾರತದ ಕಡೆ ನೋಡ್ತಾ ಇದೆ. ನರೇಂದ್ರ ಮೋದಿಜಿಯವರು ಇನ್ನೊಮ್ಮೆ ಪ್ರಧಾನಿ ಆದರೆ ಇಡೀ ಜಗತ್ತೇ ಅಚ್ಚರಿ ಪಡುವ ರೀತಿಯಲ್ಲಿ ದೇಶ ಅಭಿವೃದ್ಧಿ ಪಥದಲ್ಲಿ ಸಾಗುತ್ತೆ ಅನ್ನೋದ್ರ ಬಗ್ಗೆ ಯಾವುದೇ ಅನುಮಾನ ಬೇಡ. ಅಂತ ಮಹಾನ್ ವ್ಯಕ್ತಿ ಈ ದೇಶದ ಪ್ರಧಾನಿಯಾಗಿರೋ ಸಂದರ್ಭದಲ್ಲಿ ಆ ಪಕ್ಷದ ಸದಸ್ಯರು ನಾವು ಅನ್ನುವಂಥದ್ದೇ ನಮ್ಗೆ ಹೆಮ್ಮೆ ತರುವಂಥ ಸಂಗತಿ ಅಂತ ನಾನು ತಿಳ್ಕೊಂಡಿದ್ದೇನೆ. ನಾನೇನು ತೀರ್ಥಹಳ್ಳಿನಲ್ಲಿದ್ದೆ. ಸನ್ಮಾನ್ಯ ಅರುಣ್ ಅವರು ಗೆದ್ದೇ ಗೆಲ್ತಾರೆ ಅನ್ನುವಂಥ
ವಿಶ್ವಾಸ ನನಗೂ ಇದೆ, ನಿಮಗೂ ಇದೆ. ಮುಂದಿನ ದಿನಗಳಲ್ಲಿ ನಾನು ರಾಜ್ಯದ ಎಲ್ಲ ಭಾಗದಲ್ಲಿ ಓಡಾಟ ಮಾಡ್ತೇನೆ ಪಕ್ಷವನ್ನು ಬಲಪಡಿಸೋಕ್ಕೋಸ್ಕರ. ಅದಕ್ಕೆಲ್ಲ ನಿಮ್ಮೆಲ್ಲರ ಸಹಕಾರ ಬೆಂಬಲ ಇರಬೇಕು ಅಂತ ಹೇಳ್ತಾ, ಚುನಾವಣೆಯನ್ನು ಹಗುರವಾಗಿ ಯಾರು ತಗೊಳ್ಬಾರ್ದು. ಚುನಾವಣೆ ಮಹತ್ವವನ್ನು ಅರ್ಥ ಮಾಡಿಕೊಂಡೆ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಇವತ್ತು ಇಲ್ಲಿಗೆ ಬಂದಿದ್ದೀರಾ. ನಾವು ಓದಿ ಎಲ್ಲ ಇದೇ ರೀತಿ 99 ಭಾಗ ನಮ್ಮ ಚುನಾಯಿತ ಪ್ರತಿನಿಧಿಗಳು ಬರ್ತಾ ಬಿಜೆಪಿ ಅವರು ಬೆಂಬಲಿತರು. ನೀವು ಓಟ್ ಕೊಟ್ಟರು ಸಾಕು, ಮೊದಲನೇ ಸುತ್ತಿನಲ್ಲಿ ಬಹಳ ದೊಡ್ಡ ಅಂತೇಳಿ ಅರುಣ್ ಅವರು ಗೆಲ್ತಾರೆ. ಆ ಕೆಲಸವನ್ನು ನೀವು ಮಾಡಿ ಉಳಿದಂಥ ಕೆಲವರ ಮನವೊಲಿಸಿ ಓಟ್ ಕೊಡ್ಸೋಕ್ಕೆ ನೀವೆಲ್ಲ ಪ್ರಯತ್ನ ಮಾಡಬೇಕು ಅಂತ ಕೈ ಜೋಡಿಸಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿ, ಮತ್ತೊಮ್ಮೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬೆಳಗ್ಗೆನೆ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ರು ಅಂತ ನಮ್ಮೆಲ್ಲ ಕಾರ್ಯಕರ್ತರ ಬಂಧುಗಳಿಗೆ, ವೇದಿಕೆ ಮೇಲೆ ಒಂದು ಮುಖಂಡರಿಗೆ, ಮಾಧ್ಯಮದ ಸ್ನೇಹಿತರಿಗೆ ವಂದನೆ, ಅಭಿನಂದನೆಯನ್ನು ಸಲ್ಲಿಸಿ ನಾನು ಮಾತಾಡ್ತೀನಿ. ವಿಧಾನಸಭಾ ಚುನಾವಣೆಯಲ್ಲಿ ನಾವು 140ಕ್ಕೂ ಹೆಚ್ಚು ಕ್ಷೇತ್ರವನ್ನು ಗೆದ್ದು ಮತ್ತೊಮ್ಮೆ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು ಅನ್ನುವಂಥದ್ದು ನನ್ನ ಸಂಕಲ್ಪ. ಆ ದಿಕ್ಕಿನಲ್ಲಿ ನಮ್ಮೆಲ್ಲ ಹಿರಿಯ ಮುಖಂಡರ ಜೊತೆಗೆ ನಾನು ರಾಜ್ಯದ ಉದ್ದಗಳಿಗೆ ಪ್ರವಾಸ ಮಾಡ್ತೇನೆ. ಎಲ್ಲರ ಸಹಕಾರದೊಂದಿಗೆ ಪಕ್ಷವನ್ನು ಬಲಪಡಿಸಿಕೊಳ್ಳಿ ಗಮನವನ್ನು ಕೊಡ್ತೇನೆ. ಮಹಿಳಾ ಸಂಘಟನೆಯನ್ನು ಬಲಪಡಿಸಬೇಕಾಗಿದೆ. ವಿಶೇಷವಾಗಿ SC ST OBC ಆ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚು ಕೆಲಸವನ್ನು ಮಾಡಬೇಕಾಗಿದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಈ ಒಂದು ಸಮಾಜದ ಅಭಿವೃದ್ಧಿಗಾಗಿ ವಿಶೇಷವಾದ ಗಮನವನ್ನು ಕೊಡಬೇಕಾಗಿದೆ. ಇದೆಲ್ಲವನ್ನ ಮಾಡೋದ್ರ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಹೆಸರು ಬರುವ ರೀತಿಯಲ್ಲಿ ಕರ್ನಾಟಕದಲ್ಲಿ ಪಕ್ಷವನ್ನು ಬಲಪಡಿಸಬೇಕಾಗಿದೆ. ಆ ದಿಕ್ಕಿನಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಸಹ ಕೆಲಸ ಮಾಡ್ತಿರೋದನ್ನು ತಾವೆಲ್ಲ ಗಮನಿಸಿದ್ದೀರಾ. ನಮ್ಮೆಲ್ಲ ಬೊಮ್ಮಾಯಿ ಅವರ ಸಚಿವ ಸಂಪುಟದ ಸಹೋದ್ಯೋಗಿಗಳು ರಾಜ್ಯದ ಉದ್ದಗಳಿಗೆ ಪ್ರವಾಸ ಮಾಡಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆಗ ಜ್ಞಾನೇಂದ್ರ ಅಂತ ಅವರು ಇವತ್ತು ಗೃಹ ಸಚಿವರಾಗಿರುವಂಥದ್ದು ನಮ್ಮ ಸೌಭಾಗ್ಯ. ಇವತ್ತು ಅಲ್ಲಿಂದ ಇಲ್ಲಿಗೆ ಅವರು ಸಹ ಬಂದಿದ್ದಾರೆ ಅಂತ ಹೇಳಿದ್ರೆ ಈ ಚುನಾವಣೆಗೆ ಹೆಚ್ಚು ಮಹತ್ವವನ್ನು. ಗೃಹ ಸಚಿವ ಅರಗ ಜ್ಞಾನೇಂದ್ರ ಮಾತನಾಡಿ, ಇವರು ಹೊಸ ಪ್ರೇರಣೆ ತಗೊಳ್ಳೋದು, ಇದಕ್ಕಿದ್ದ ನಾವೇನು ಆಗೋಗ್ಲಿಲ್ಲ, ಏನೂ ಆಗೋದಿಲ್ಲ. ಜನರು ಅಲ್ಲೇ ಇದ್ದಾರೆ, ಇವರು ಅಲ್ಲಿದ್ದಾರೆ. ಹಾಗಾಗಿ ಈ ಚುನಾವಣೆ ಮತ್ತೊಂದು ಸಾರಿ ಕಾಂಗ್ರೆಸ್ಸಿಗೆ ತನ್ನ ಸ್ಥಾನವನ್ನ ತೋರಿಸ್ಕೊಡ್ತಾ ಇದೆ ವಿಧಾನ ಪರಿಷತ್. ಸರಿ, ಚುನಾವಣೆ ನಾವು ಯಾಕೆ ಬಹುಮತ ಕೊಟ್ಟಿದ್ದೇವೆ ಅಂದರೆ ವಿಧಾನಸಭೆಯಲ್ಲಿ ಬಿಜೆಪಿಗೆ ಮೆಜಾರಿಟಿ ಇದೆ. ನಮ್ಮ ಅನೇಕ ಚಿಂತನೆಗಳಿದ್ದಾವೆ, ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳಿದ್ದಾವೆ. ಅದನ್ನು ಜಾರಿಗೆ ತರಬೇಕಾದ್ರೆ ಕಾಯ್ದೆಗಳನ್ನ, ಕಾನೂನುಗಳನ್ನ, ನಿರ್ಣಯಗಳನ್ನ ಪಾಸ್ ಮಾಡೋದು. ವಿಧಾನಸಭೆಯಲ್ಲಿ ಪಾಸ್ ಆಗುತ್ತೆ. ವಿಧಾನ ಪರಿಷತ್ನಲ್ಲಿ ನಮಗೆ ಮೆಜಾರಿಟಿ ಇಲ್ಲ ಬಿಜೆಪಿ. ಹಾಗಾಗಿ ವಿಧಾನ ಪರಿಷತ್ತಿನಲ್ಲಿ ನಮ್ಮ ನಿರ್ಣಯಗಳು ಪಾಸ್ ಆಗ್ತಾ ಇಲ್ಲ. ಹಾಗಾಗಿ ಕೆಲವು ನಿರ್ಣಯಗಳನ್ನು ಹಂಗೆ ಇಟ್ಕೊಂಡಿದೆ. ಇನ್ನು ಅನೇಕ ಮಹತ್ವದ ನಿರ್ಣಯಗಳನ್ನ, ಬಿಲ್ಗಳನ್ನ ನಾವಿನ್ನು ಪಾಸ್ ಮಾಡೋರಿದ್ದೀವಿ ಜನಪರವಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ವಿಧಾನ ಪರಿಷತ್ತಿನಲ್ಲಿ ನಮಗೆ ಬಹುಮತ ಬರಬೇಕು. ಇದಕ್ಕಾಗಿ ನಮ್ಮ ಅರುಣ್ ಅವರು ಗೆಲ್ಲಬೇಕು. ನಿಮಗೆಲ್ಲ ಗೊತ್ತಿದೆ, ಅರುಣ್ ಅವರು DH ಶಂಕರಮೂರ್ತಿ ಅವರ ಮಗ. ಪಕ್ಷ ಇನ್ನು ಬೇರೆ ಮಟ್ಟದಲ್ಲಿ ಬೆಳೆದಿದ್ದಾಗ ಶಂಕರಮೂರ್ತಿಯವರು ಇಡೀ ಬದುಕನ್ನು ಕೊಟ್ಟರು ನೀಡಿ ರಾಜ್ಯದಾದ್ಯಂತ ಪ್ರವಾಸ ಮಾಡಿ ಸಂಘಟನೆಯನ್ನು ಕಟ್ಟಿದವರು. ಯಡಿಯೂರಪ್ಪನವರು ಬಂದ ಮೇಲೆ ಯಡಿಯೂರಪ್ಪನವ್ರ ಜೊತೆಗೆ ಸೇರಿ ರಾಜ್ಯ ಪ್ರವಾಸ ಮಾಡುವಂಥದ್ದು. ಒಂದು ಕಾಲದಲ್ಲಿ ನಮ್ಗೆ ಹೇಳ್ತಿದ್ರು ವ್ಯಾಪಾರಿಗಳ ಪಕ್ಷ, ಮೇಲ್ವರ್ಗದವ್ರ ಪಕ್ಷ, ಏನೇನು. ಶಾಸಕ ಚಾಲಪ್ಪ ಹರ್ತಾಳು ಮಾತನಾಡಿ, ಶಂಕರಮೂರ್ತಿ ಅವರ ಬೆಂಬಲ, ಜ್ಞಾನೇಂದ್ರ ಅಂತ ಯುವಕರ ಜೊತೆ ಯಡಿಯೂರಪ್ಪನವರಿಗೆ ಈ ಎಲ್ಲದರಿಂದಾಗಿ ನಾವು ಮತದಾರರಾಗಿದ್ದೇವೆ. ಅವರೆಲ್ಲರ ಅಭ್ಯರ್ಥಿ ನಮ್ಮ ಅರುಣ್ ಅವರು. ಅರುಣ್ ಅವರನ್ನು ಅತ್ಯಂತ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ಲಿಸಬೇಕು. ಮತ್ತು ಈ ಚುನಾವಣೆಯಲ್ಲಿ ನಾವು ಗೆಲ್ತೇವೆ ಅಂತ ಸಾಹೇಬ್ರಿಗೆ ಗೊತ್ತಿದೆ. ಆದರೂ ಅವರೇ ನೇತೃತ್ವ ವಹಿಸಿ ಬರ್ತಾ ಇದ್ದಾರೆ. ಮೊನ್ನೆ ನಾನು ರಾಘಣ್ಣ ಸಾಹೇಬರು ಶಿಕಾರಿಪುರದಿಂದ ಶಿರಾಳಕೊಪ್ಪಕ್ಕೆ ಹೋಗ್ತಾರೆ, ಒಂದು ಮಾತು ಹೇಳಿದರು, ಗೆಲ್ಲದಕ್ಕಲ್ಲಪ್ಪ, ಸೀರಿಯಸ್ ಆಗಿ ಗೆಲ್ಲಬೇಕು ಅಂದರೆ ಅತ್ಯಂತ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಿಸ್ಬೇಕು ಅಂತ ಅದರ ಅರ್ಥ ಮಾಡಿ ಹೇಳಿದರು. ನಾವಿಬ್ಬರು ಕೂತಿದ್ದರು. ಹಾಗೆ ಗೆಲ್ತೇವೆ ಅನ್ನೋದು ಅಷ್ಟೇ ಅಲ್ಲ, ನಾನು ಹೇಳ್ತಾ ಇದ್ದೆ, ಸರ್ ನಮಗೆ 415 ಮತಗಳಿದೆ ಸಾಗರದಲ್ಲಿ, 268 ಮತಗಳು, ಈಗ ಇನ್ನು 69 ಆಗಿದೆ. ತಿರುಪತಿಪೇಟೆ ಉಪಾಧ್ಯಕ್ಷ ಮಹಾಲಕ್ಷ್ಮಿ ಬೇರೆ ಪಕ್ಷದಲ್ಲಿ ಇಲ್ಲಿ ಸೇರಕ್ಕೆ ಬಂದಿದ್ದಾರೆ, 269 ಆಯ್ತು ಅವ್ರ ಕಡೆಗೆ. ಹೀಗೆ ಇಂಡಿವಿಜುವಲ್ ಟಾರ್ಗೆಟ್ ಮಾಡಿ, ಇಂಡಿವಿಜುವಲ್ ಮನವೊಲಿಸಿ ಅವರನ್ನ
ಗೆಲ್ಲಿಸ್ತಕ್ಕಂಥ ಕೆಲಸ ಮಾಡ್ತಾ ಇದೀವಿ ಅಂದ್ರೆ ಏನ್ ಮಾಡ್ತೀರೋ ಗೊತ್ತಿಲ್ಲ. ಅತ್ಯಂತ ಅಧಿಕ ಮತಗಳನ್ನು ಗೆಲ್ಲಿಸ್ಬೇಕು ಸಹಾಯ ಕೊಟ್ಟಿದ್ದಾರೆ. ಯಾಕಾಗಿ ಹೊರಟರು? ಅಧಿಕಾರ ಇದ್ದಾಗ ಹೋರಾಟ ಹಿಂದೆ ರಾಜಕೀಯಕ್ಕೆ ಬಂದಾಗ ಹೋರಾಟಗಳನ್ನು ಮಾಡಿದ್ರು, ಅಧಿಕಾರವನ್ನು ಹಿಡಿದ್ರು. ಅಧಿಕಾರ ಹಿಡಿದಾಗ ಏನ್ ಮಾಡಿದ್ರು ಅನ್ನೋದು ಮುಖ್ಯ. ಮುಖ್ಯಮಂತ್ರಿಯಾಗಿ, ಉಪಮುಖ್ಯಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ ಏನ್ ನಮಗೊಂದು ಗೀತೆ ಹೇಳ್ಕೊಡ್ತಿದ್ರು, ಶೋಷಿತ ಪೀಡಿತ ದಲಿತ ಜನಾಂಗದ ಭಾಗ್ಯೋದಯವನ್ನು ನಿರ್ಮಿಸುತ್ತಾ ಅಂತೇಳಿ, ರೊಟ್ಟಿಯು ಬಟ್ಟೆಯು ವಸತಿಯು ಬೇಕೇ ಬೇಕು ಮೂಲಭೂತ ಅಂತೇಳಿ ನಮಗೊಂದು ಗೊತ್ತೇ ಹಾಡಂತ ಹೇಳ್ಕೊಡ್ತಾರೆ. ಬಿಜೆಪಿ ಸೇರಿದಾಗ ನಾವೆಲ್ಲ ಬೇರೆ ಬೇರೆ ಕಡೆಯಿಂದ ಬಂದ, ನಿಮಗೂ ಪರಿವಾರದಿಂದ ಬಂದಂತ ಜನಜನಿತ ಅದನ್ನು ಕಾರ್ಯ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸಂಸದ BY ರಾಘವೇಂದ್ರ ಮಾತನಾಡಿ, ನಮ್ಮ ಸ್ನೇಹಿತ ಸನ್ಮಾನಿತ ಅರುಣ್ ಅವರು ಪಕ್ಷದ ಕಾರ್ಯಕರ್ತನಾಗಿ ಕಳೆದ 15 ವರ್ಷ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಬೇರೆ ಬೇರೆ ಹುದ್ದೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಕೆಲಸ ಮಾಡಿದಂಥ ಒಬ್ಬ ಕಾರ್ಯಕರ್ತ ಮತ್ತೆ ಸಮಾಜಮುಖಿ ಅನೇಕ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಬಂದಿದ್ದು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಪ್ರತಿ ವರ್ಷ ಕಮ್ಮಿ ಅಂದ್ರೂ ಕೂಡ ನಾನು ನನ್ನ ಮುಖಾಂತರ ಯಾರಾದ್ರೂ ಒಬ್ರು ಪೇಷಂಟ್ಸು ಆಕ್ಸಿಡೆಂಟ್ಸ್ ಆದಾಗ ಬ್ಲಡ್ ಬೇಕು ಅಂತ ಬಂದಾಗ ನೇರವಾಗಿ ಫೋನ್ ಮಾಡೋದು ಸನ್ಮಾನಿಸಿದ ಅರುಣ್ ಅವರಿಗೆ. ಶಿವಮೊಗ್ಗ ನಗರದಲ್ಲಿ ಬ್ಲಡ್ ಬ್ಯಾಂಕ್ ಮಾಡಿಕೊಂಡು ಕಷ್ಟಕ್ಕೆ ಸ್ಪಂದನೆ ಮಾಡ್ತಿರೋಂಥ ಸನ್ಮಾನಿಸಿದ ಅರುಣ್ ಅವರು ಇವತ್ತು ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ. ಅವರು ಏನು, ಅವರ ಹಿನ್ನೆಲೆ ಏನು, ಇದೆಲ್ಲದೂ ಕೂಡ ನಮಗೆ ಗೊತ್ತಿದೆ. ತುಂಬಾ ಎಚ್ಚರಿಕೆಯಿಂದ ನಾವೆಲ್ಲರೂ ಕೂಡ ಚುನಾವಣೆ ಮಾಡೋಣ, ನೇರ ಸ್ಪರ್ಧೆ. ಮತ್ತೆ ಸನ್ಮಾನಿಸಿದ ನಮ್ಮ ಹಾಲಪ್ಪನವರು ಹೇಳಿದಾಗೆ ಯಾರು ನಮ್ಮಿಂದ ಬೇರೆ ಬೇರೆ ಕಡೆ ದೂರ ಹೋಗಿದ್ದಾರೆ ಅವ್ರನ್ನು ಕೂಡ ವಿಶ್ವಾಸನ ಗಳಿಸಿ ಒಂದು ಹೆಚ್ಚಿನ ಮತವನ್ನ ಕೊಡುವ ಮುಖಾಂತರ ಸನ್ಮಾನಿಸಿದ ಯಡಿಯೂರಪ್ಪ ಸಾಹೇಬರು ಮಾಡಿದಂಥ ಅಭಿವೃದ್ಧಿ ಕಾರ್ಯ, ಕೇಂದ್ರ ಸರ್ಕಾರ ಕೊಟ್ಟಂತ ಅಭಿವೃದ್ಧಿ ಕಾರ್ಯ, ಮತ್ತೆ ಗೌರವಿತ ಶಾಸಕರಂತ ಹಾಲಪ್ಪನವರು ಮಾಡಿದಂಥ ಕೆಲಸ ಕಾರ್ಯಗಳಿಗೆ ಮನ್ನಣೆಯನ್ನು ಕೊಡಬೇಕು ಅಂತ ಹೇಳಿ ಈ ಒಂದು ಚುನಾವಣೆಯಲ್ಲಿ ಮತ ಕೊಡುವ ಮುಖಾಂತರ ಹಾರೈಸಬೇಕು ಅಂತ ಹೇಳಿ ನನ್ನ ಕೈ ಮುಗಿದು ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ. ಹಾಲಪ್ಪನವರು ಬಿಜೆಪಿ ಜಿಲ್ಲಾಧ್ಯಕ್ಷ TD ಮೇಘರಾಜ್ ಮಾತನಾಡಿ, ಅವ್ರ ನೇತೃತ್ವದಲ್ಲಿ ನಾವೆಲ್ಲರೂ ಕೂತಿ ನಮ್ಗೊಂದಿಷ್ಟು ಮಾರ್ಗದರ್ಶನ ಮಾಡ್ತಾ ಇದ್ರು, ನಾವು ಕೆಲಸ ಮಾಡ್ತಾ ಇದ್ವಿ. ಅಭಿಮಾನದಿಂದ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ, ಅಲ್ಲಿ 11ಕ್ಕೆ 11 ಹರೀಶ್ ಗೌಡ್ರನ್ನು ಸೇರಿ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ. ಹರೀಶ್ ಗೌಡ್ರು ನೇರ ನೋಡಿ ಬಹಳ ಆತ್ಮೀಯರು, ವಿಶ್ವಾಸಿಕರು, ಯಾಕೋ ನಮ್ಗೆ ಆಗ್ತಿರ್ಲಿಲ್ಲ. ಆದ್ರೆ ಅಲ್ಲೇ ಹಾಲಪ್ಪನವರು ಹರೀಶ್ ಗೌಡ್ರು ಮಾತಾಡ್ಕೊಳ್ತಾ ಇದ್ರು. ಹಾಗಂತ ನಮ್ಮ ಪಕ್ಷದ ವಿರುದ್ಧ ಅಲ್ಲ. ಚುನಾವಣೆ ಗೆದ್ದ ಮೇಲೆ 10ಕ್ಕೆ 10 ಸ್ಥಾನವನ್ನು ಕಾಗಜದಲ್ಲಿ ಬಿಜೆಪಿ ಗೆದ್ದಿದೆ ಅಂದ್ರೆ ಬಿಜೆಪಿ ಎಷ್ಟು ಆಳವಾಗಿ ಇರ್ತದೆ ಕ್ಷೇತ್ರ ಅನ್ನೋದನ್ನು ನಿದರ್ಶನ ಅಂತಕ್ಕಂಥ ಮಾತನ್ನು ಹೇಳ್ತಾ, APMC ನಮ್ಮ ತೆಕ್ಕೆಗೆ ಬಂದಿರಲಿಲ್ಲ. ಚೇತನ್ ರಾಜ್ ಕಣ್ಣೂರು ಇದ್ದಾರೆ, ಎಲ್ಲೋ ಬರ್ತಿದ್ರು, ಶಾಸಕರ ಹತ್ರ ಮಾತಾಡ್ತಾ ಇದ್ರು. ಅವರು ಏನೋ ಮ್ಯಾಜಿಕ್ ಮಾಡ್ತಾ ಇದ್ರು, ಶಾಸಕರ ಬೆಂಬಲ ಆಶೀರ್ವಾದ ಅವರಿಗಿತ್ತು. ಇವತ್ತು 3-4 ಸಂಖ್ಯೆಯಲ್ಲಿದ್ದಂಥ APMC ಸಾಗರದಲ್ಲಿ ಚೇತನ್ ರಾಜ್ ಕಣ್ಣೂರ್ ಅವರು ಅಧ್ಯಕ್ಷರು ಬಿಜೆಪಿಯ ಕಾರ್ಯಕರ್ತ ಆಗಿದ್ದಾರೆ ಅಂತಂದ್ರೆ ಬಿಜೆಪಿ ಎಷ್ಟು ಬಂದಿದೆ ಅನ್ನೋದಕ್ಕೆ ನಿದರ್ಶನ ಬಂಧುಗಳೇ. 27ರಲ್ಲಿ 19 ಪಂಚಾಯತಿನಲ್ಲಿ ಇವತ್ತು ನಾವು ಈ ತಾಲೂಕಿನಲ್ಲಿ ಅಧಿಕಾರದಲ್ಲಿದ್ದೇವೆ. ಸಾಗರ ನಗರಸಭೆಯಲ್ಲಿ 35ರಲ್ಲಿ 22 ಜನ ಸದಸ್ಯರು ಮುಂದಿನ ಸಾಲಿನಲ್ಲಿ ಕೂತು ಬಿಜೆಪಿಯ ಶಕ್ತಿ ಏನು ಅನ್ನೋದನ್ನ ನಮ್ಮ ಚುನಾಯಿತ ಪ್ರತಿನಿಧಿಗಳು ತೋರಿಸ್ಕೊಟ್ಟಿದ್ದಾರೆ. ಇವರೆಲ್ಲರ ಆಶಯ ಅಷ್ಟೇ. ನಮ್ಮ ಋಣ ನೀರಿಗಾಗಿ ಯಡಿಯೂರಪ್ಪನವ್ರ ಮೇಲಿನ ಋಣ ನಮ್ಮ ಮೇಲಿದೆ. ನಮ್ಮ ತ್ಯಾಗ ಮಾಡಿರ್ತಕ್ಕಂಥ ಅಭಾಗದ ಜನರಿಗೆ ಸೇರ್ಕೊಂಡಿರ್ತಕ್ಕಂಥ ಯಡಿಯೂರಪ್ಪನವರ ಕೊಡುಗೆ ಋಣ ನಮ್ಮ ತಾಲೂಕಿನ ಮೇಲಿದೆ. ಕಾಣಲಿರ್ತಕ್ಕಂಥ 405 ರಸ್ತೆಗೆ ಟಾರ್ ಆಗ್ತಾ ಇದೆ, ಡಾಂಬರೀಕರಣ ಆಗ್ತಾ ಇದೆ ಅಂದ್ರೆ ಬಿಜೆಪಿ ಋಣ ನಮ್ಮ ಮೇಲಿದೆ ಅಂತೇಳಿ ನಾವು ಯಾರು ಬಂದಿದ್ದೇವೆ ಸರ್, ನಾವು ಆ ಋಣವನ್ನ ತೀರಿಸಲಿಕ್ಕೆ ಕೇವಲ ನಮ್ಮ 269 ಅಲ್ಲ ಅರುಣ್ ಸರ್ ಅವರೇ. ಇವತ್ತು 4 ಜನ ಅಭ್ಯರ್ಥಿಗಳನ್ನ ಶಾಸಕರ ಸಮಕ್ಷಮದಲ್ಲಿ ತಾವು ಭೇಟಿ ಮಾಡಿದ್ದೀರಾ. 269ರ ಸ್ಥಾನದಲ್ಲಿ 300 ಸದಸ್ಯರ ಬೆಂಬಲವನ್ನ ಸಾಗರದ ಈ ನೆಲದಿಂದ ನಾವು ನಿಮಗೆ ಕೊಡೋರಿದ್ದೇವೆ ಅಂತಕ್ಕಂಥ ವಿಶ್ವಾಸವನ್ನು ತಂದುಕೊಡ್ಲಿಕ್ಕೆ ಬಂದಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಸರ್ ತಮ್ಮ ಋಣವನ್ನು ತೀರಿಸಲಿಕ್ಕೋಸ್ಕರ ಇನ್ನು ಸತತವಾಗಿ ನಾವು ಈ ಸಂಘಟನೆಯನ್ನು ತಳಮಟ್ಟದವರೆಗೆ ನಾವೆಲ್ಲರೂ ಒಟ್ಟಾಗಿ ಸನ್ಮಾನ್ಯ ಲೋಕನಾಥ್ ಬಿಳಿಸಿರಿ ಅವರು, ಸನ್ಮಾನ್ಯ ಗಣೇಶ್ ಪ್ರಸಾದ್ KR ಅವರು, ಗಣಪತಿ ಪುರಪ್ಪೆ ಮನೆ ಇವರ ನೇತೃತ್ವದಲ್ಲಿ ಈ ಕ್ಷೇತ್ರದಲ್ಲಿ ನಾವು ಸಂಘಟನೆಯನ್ನ ಗಟ್ಟಿ ಮಾಡ್ತೇವೆ. ನಿಮ್ಮೊಂದಿಗೆ ನಾವಿದ್ದೇವೆ. ಅರುಣ್ ರವರ ಬಗ್ಗೆ ಒಂದೇ ಮಾತು, ಅವರಿಗೆ ಯಾವುದೇ ಕೆಲಸ ಕೊಡಿ, ಅತ್ಯಂತ ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥ, ಅತ್ಯಂತ ಶ್ರದ್ಧೆಯಿಂದ ಮಾಡ್ತಕ್ಕಂಥ ಸ್ವಭಾವ. ಪಕ್ಷದಿಂದ ಕರೆ ಕೊಟ್ಟರು ಈ ಪರಿಸರ ಸಂಬಂಧಿ ಕಾರ್ಯವನ್ನು ಮಾಡಬೇಕು ಅಂತ ಹೇಳಿದ್ರೆ ಅಂತ ದೊಡ್ಡ ಮನೆಯಲ್ಲಿ ಹುಟ್ಟಿರ್ತಕ್ಕಂಥ ಅರುಣ್ ರವರು ಸೀಡ್ ಬಾಲ್ ಅನ್ನ, ಬೀಜದ ಚೆಂಡನ್ನ ಮನೆಗಳಲ್ಲಿ ಮಾಡಿಸ್ತಕ್ಕಂಥ ಕಾಯಕದಲ್ಲಿ ಅತ್ಯಂತ ಶ್ರದ್ಧೆ ಮತ್ತು ನಿಷ್ಠೆಯಿಂದ
ಮಾಡಿರ್ತಕ್ಕಂಥ ಹೆಮ್ಮೆಯ ಅರುಣ್ ಅಂತ ಅತ್ಯಂತ ಅಭಿಮಾನದಿಂದ ನಾನು ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ವಿಧಾನ ಪರಿಷತ್ ಅಭ್ಯರ್ಥಿ DS ಅರುಣ್ ಮಾತನಾಡಿ, ಏನು ಚರ್ಚೆ ಮಾಡಿ ಅದರ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಏನೇನು ಮಾಡಬೇಕು ಅನ್ನೋಂಥದ್ದು ನನ್ನದೇ ಆದಂತಹ ಒಂದಷ್ಟು ಕಲ್ಪನೆಯೂ ಕೂಡ ಇದೆ. ಶಿಕ್ಷಣಕ್ಕೆ, ಆರೋಗ್ಯಕ್ಕೆ ಪ್ರಮುಖವಾಗಿ ನಾನು ಅದನ್ನ ಯೋಚನೆ ಮಾಡಬೇಕು, ಅದಕ್ಕೆ ಮಹತ್ವವನ್ನು ಕೊಡಬೇಕು, ಅದರ ಅಭಿವೃದ್ಧಿಗೆ ಏನೇನು ಕೆಲಸಗಳಾಗಬೇಕು ಸರ್ಕಾರದಿಂದ, ಅದ್ರ ಜೊತೆ ನಿಮ್ಮ ಜೊತೆ ಕೈ ಜೋಡಿಸಿ ನಾನೊಬ್ಬ ಕೊಂಡಿಯಾಗಿ ಕೆಲಸ ಮಾಡ್ತೇನೆ ಅಂತ ನಂಬಿಕೆ ಇದೆ ನನಗೆ. ಸ್ವಚ್ಛತೆಗೆ ಆಗ್ರಹನ ಕೊಡಬೇಕು ಅನ್ನುವಂಥದ್ದು ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿದಾಗಿದ್ದ ಅವ್ರು ಮಾಡಿರುವಂತ ಕೆಲಸ ಕಾರ್ಯಗಳು ಈಗಾಗಲೇ ಅನುಷ್ಠಾನ ಆಗ್ತಾ ಇದೆ. ಇನ್ನಷ್ಟು ಅನುಷ್ಠಾನ ಆಗಬೇಕಾಗಿದೆ. ಗ್ರಾಮ ಪಂಚಾಯಿತಿಗಳಲ್ಲಿ ಪಂಚಾಯತಿನ ಸದಸ್ಯರುಗಳು ಅತಿ ಹೆಚ್ಚು ಜನ, ಇವತ್ತು 50%ಗಿಂತ ಹೆಚ್ಚು ಜನ ಮಹಿಳೆಯರು ಇರುವಂಥದ್ದು. ಅವರ ಸಬಲೀಕರಣ ಆಗಬೇಕು, ರಾಜಕೀಯವಾಗಿ ಅವರು ಅಭಿವೃದ್ಧಿ ಆಗಬೇಕು, ಆರ್ಥಿಕವಾಗಿ ಅವರು ಸ್ವಾವಲಂಬಿಗಳಾಗಬೇಕು. ಈ ರೀತಿಯಾದಂಥ ಯೋಜನೆಗಳನ್ನ ನಾನು ಇಟ್ಕೊಂಡಿದ್ದೇನೆ. ನಾನು ಹೇಳ್ತಾ ಇದ್ದೇನೆ, ನಾನು ಮುಂದಿನ ದಿನಗಳಲ್ಲಿ ಕ್ರೀಡಾಕೂಟವನ್ನ ನಾವು ಆಯೋಜನೆ ಮಾಡಬೇಕು. ಪ್ರತಿ ಗ್ರಾಮ ಪಂಚಾಯತಿನ ಸದಸ್ಯರಿಗೆ ಬಾಂಧವ್ಯಗಳನ್ನ ಬೆಳವಣಿಗೆ ಆಗಬೇಕು. ನಾವು ಒಬ್ರಿಗೊಬ್ರಿಗೆ ಅಣ್ಣ ತಮ್ಮಂದ್ರು, ಅಕ್ಕ ತಂಗಿಯರಾಗಿ ಬಾಳ್ಬೇಕು. ಆ ರೀತಿಯಾದಂಥ ಕ್ರೀಡಾಕೂಟಗಳನ್ನ ಯೋಚನೆ ಮಾಡುವಂಥದ್ದು, ಪ್ರತಿ ಗ್ರಾಮಗಳಲ್ಲಿ ಏನೇನು ಅವಶ್ಯಕತೆ ಇದೆ ಅದನ್ನ ನಾವು ಪೂರೈಸುವಂತಹ ಕಾರ್ಯಕ್ರಮಗಳನ್ನ ನಾವು ಮಾಡುವಂಥದ್ದು ನಮ್ಮ ಮುಂದಿನ ದಿನಗಳಲ್ಲಿ ಮಾಡೋಣ. ನಿಮ್ಗಳ ಜೊತೆ ಕೂಡಿ ಪ್ರತಿ ಗ್ರಾಮ ಪಂಚಾಯತಿಗೂ ನಾನು ಬರುವಂತಹ ಒಂದು ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಆ ಭಾಗಗಳಿಗೆ ನಾನು ಬರ್ತೇನೆ, ನಿಮ್ ಜೊತೆ ಮಾತಾಡ್ತೇನೆ. ನಿಮ್ಮ ಏನೇನು ಸಮಸ್ಯೆ ಇದೆ ಅದನ್ನ ನಮ್ಮ ನಾಯಕರುಗಳ ಜೊತೆ ದೊಡ್ಡದಾದಂತ ತಂಡನೇ ಇದೆ. 10 ವಿಧಾನಸಭಾ ಕ್ಷೇತ್ರದಲ್ಲಿ, 9 ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಶಾಸಕರು ಇದ್ದಾರೆ, 2 ಸಂಸದರಿದ್ದಾರೆ, 3 ಜನ ವಿಧಾನ ಪರಿಷತ್. ಇದೇ ಸಂದರ್ಭದಲ್ಲಿ ರಿಪ್ಪನಪೇಟೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಮಹಾಲಕ್ಷ್ಮಿ ಅಣ್ಣಪ್ಪ ಬಿಜೆಪಿ ಸೇರ್ಪಡೆಗೊಂಡರು. ಕಾರ್ಯಕ್ರಮದಲ್ಲಿ ಪ್ರಮುಖರಾದ KS ಗುರುಮೂರ್ತಿ, ಸಿದ್ದರಾಮಣ್ಣ, ಲೋಕನಾಥ್ ಬೆಳಸಿರಿ, ಪ್ರಸನ್ನ ಕೆರೆಕೈ, ಗಣೇಶ್ ಪ್ರಸಾದ್, ಚೇತನ್ ರಾಜ್ ಕಣ್ಣೂರ್, ಮಧುರಾ ಶಿವಾನಂದ್, ವಾಸಂತಿ ರಮೇಶ್ ಇನ್ನಿತರರು ಹಾಜರಿದ್ದರು. ವಿಧಾನ ಪರಿಷತ್ ಕ್ಷೇತ್ರ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ JDS ಅಭ್ಯರ್ಥಿಗಳು ಕಣದಲ್ಲಿ ಇಲ್ಲವೋ ಅಂತಹ ಕಡೆಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳಿಗೆ ಬೆಂಬಲ ನೀಡುವಂತೆ ನಾನು JDS ವರಿಷ್ಠರಿಗೆ ಮನವಿ ಮಾಡಿದ್ದೇನೆ ಎಂದು ನಿಕಟಪೂರ್ವ ಮುಖ್ಯಮಂತ್ರಿ BS ಯಡಿಯೂರಪ್ಪ ತಿಳಿಸಿದರು. ಸಾಗರದಲ್ಲಿ ಭಾನುವಾರ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಕಚೇರಿಗಳನ್ನು ಉದಾಹರಣೆ PWD ಅದನ್ನು ರದ್ದುಗೊಳಿಸಬೇಕು ಅಂತ ಒಂದು ಶಿಫಾರಸು ಮಾಡಿ, ಅದು ಜಿಲ್ಲಾ ಕೇಂದ್ರಗಳಲ್ಲಿ ಮಾತ್ರ ಇರಬೇಕು ಅಂತ ಒಂದು ಶಿಫಾರಸು ಮಾಡಿ. ಅದ್ರ ಬಗ್ಗೆ ಸರ್ ನಿಮ್ಮ ಅಭಿಪ್ರಾಯ? ಚರ್ಚೆ ಮಾಡುತ್ತೇವೆ. ಇನ್ನು ಚರ್ಚೆ ಸಮಿತಿ ಮಾಡಿದ್ದಾರೆ, ಸಮಿತಿ ರಿಪೋರ್ಟ್ ನೋಡಿಕೊಂಡು ಮುಂದೇನು ಅದ್ರ ಬಗ್ಗೆ ಯಾವುದು ಸರಿ ಯಾವುದು ಅಧಿಕಾರ ವಿಕೇಂದ್ರೀಕರಣ ಅನ್ನೋ ಕಾನ್ಸೆಪ್ಟಿಗೆ ವಿರುದ್ಧವಾದಂಥ ಒಂದು ಶಿಫಾರಸು. ನಾನು ಇದ್ರ ಬಗ್ಗೆ ಚರ್ಚೆ ಮಾಡ್ತೇವೆ. ನಮ್ಮ ಗೃಹ ಸಚಿವರು ಇದ್ದಾರೆ, ಎಲ್ಲರೂ ಸಹ ಒಟ್ಟಾಗಿ ಕೂತ್ಕೊಂಡು ಚರ್ಚೆ ಮಾಡಿ ವಾಸ್ತವಿಕವಾಗಿ ಇದರ ಹಿನ್ನೆಲೆ ಏನು, ಯಾವ ಆದ ಹಿನ್ನೆಲೆಯಲ್ಲಿ ಇದೆಲ್ಲ ರೆಕಮೆಂಡೇಶನ್ ಮಾಡಿದರೆ ನೋಡಿಕೊಂಡು ಸೂಕ್ತ ಬದಲಾವಣೆಗಳ ಅಗತ್ಯ ಇರುತ್ತದೆ, ಬದಲಾವಣೆ ಮಾಡಿ. ಜನಪ್ರತಿನಿಧಿಗಳು ಕೂಡ ಇದ್ರ ವಿರುದ್ಧವಾಗಿ ಇದ್ದಾರೆ. ಇವರು ರೈಟ್, ಅದಕ್ಕೋಸ್ಕರನೇ ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತಾರೆ. ಸ್ಥಳೀಯದಕ್ಕೆ ಯಾವುದಕ್ಕೂ ಆದ್ಯತೆ ಸಿಕ್ಕಂಗೆ ಆಗಲ್ಲ ಸರ್. ಖಂಡಿತ ಸರಿ ಇದೆ ನೀವು ಹೇಳ್ತೀರಿ ಸರ್. JDS ಅವರ ಬೆಂಬಲಕ್ಕೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇನೆ. ವಿಶ್ವಾಸ ಇದೆಯಾ ಸರ್? ನಾನಂತೂ ನನ್ನ ಡ್ಯೂಟಿ ನಾನು ಮಾಡಿದ್ದೇನೆ. ಎಲ್ಲಿ JDS ಅಭ್ಯರ್ಥಿಗಳಿಲ್ಲ, ಉಳಿದೆಲ್ಲ ಕಡೆ ಅವ್ರು ಬೇರೆ ಯಾರು ಓಟ್ ಕೊಡ್ತಾರೆ, ನಮಗೆ ಕೊಡಬೇಕು, ಕೊಡ್ತಾರೆ ಅನ್ನೋ ವಿಶ್ವಾಸ. ನೀವು ಒಬ್ಬರೇ ಕೇಳಿದ್ದು, ಮತ್ತೆ ಯಾರು ಕೇಳ್ತಾ ಇದ್ದಾರೆ? ನಾನು ಕೇಳಿದ್ರೆ ಎಲ್ಲರೂ. ಮನೆ ನಿರ್ಮಾಣ ಸಂಬಂಧಿ ಚಟುವಟಿಕೆಗಳಿಗೆ ನಮ್ಮಲ್ಲಿ 25 ಲಕ್ಷ ರೂಪಾಯಿವರೆಗೆ ಸಾಲ ಸೌಲಭ್ಯ ಕೊಡುತ್ತಿದ್ದು, ಸದಸ್ಯರ ಸ್ವಂತ ಮನೆ ನಿರ್ಮಾಣದ ಕನಸನ್ನು ನಮ್ಮ ಸಂಸ್ಥೆ ಸಾಕಾರಗೊಳಿಸುತ್ತಿದೆ ಎಂದು ಸಾಗರ ಪಟ್ಟಣ ಹೌಸ್ ಬಿಲ್ಡಿಂಗ್ ಕೋಆಪರೇಟಿವ್ ಸಂಸ್ಥೆ ಅಧ್ಯಕ್ಷ SB ರಘುನಾಥ್ ತಿಳಿಸಿದರು. ಸಾಗರದ ಶಾರದಾಂಬ ಕಲ್ಯಾಣ ಮಂಟಪದಲ್ಲಿ ಭಾನುವಾರ ಸಾಗರ ಟೌನ್ ಹೌಸ್ ಬಿಲ್ಡಿಂಗ್ ಕೋಆಪರೇಟಿವ್ ಸೊಸೈಟಿಯ ಸರ್ವ ಸದಸ್ಯರ ಸಭೆಯಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರನ್ನು ಸನ್ಮಾನಿಸಿ ಪ್ರತಿಭಾ ಪುರಸ್ಕಾರ ನೆರವೇರಿಸಿ ಅವರು ಮಾತನಾಡುತ್ತಿದ್ದರು. ಎಲ್ಲರೂ ಅತ್ಯಂತ ಅಚ್ಚುಕಟ್ಟಾಗಿ ಸಾಲನ ಮರುಪಾವತಿ ಮಾಡುತ್ತಿರುವುದರಿಂದನೇ ಈ ದಿನ ನಾವು 10% ಡಿವಿಡೆಂಡ್ ಕೊಡುವಂಥ ಮಟ್ಟಕ್ಕೆ ನಾವು ಬಂದಿದ್ದೀವಿ ಅಂತ ಹೇಳಿದ್ರೆ ಅಷ್ಟೇ ಪಡುವಂಥದ್ದೇ. ಮನೆಯಲ್ಲೇ ನಮ್ಮ ಸಂಸ್ಥೆಯಲ್ಲಿ SB ಅಕೌಂಟು, FD ಇದೆ, ನಿವೇಶನ ಕೊಡಲಿಕ್ಕೆ ಅವಕಾಶ ಇದೆ. ನಿವೇಶನ ಕೊಂಡುಕೊಂಡು ಅದರ ಮೇಲೆ ನಾವು ಮನೆ ಕಟ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ. ಮೇಲಾಗಿ ಇವತ್ತಿನ ದಿನ ನಾವು 25 ಲಕ್ಷ ರೂಪಾಯಿ ಒಂದು ಹೊಸ ಮನೆ ಕಟ್ಟಲಿಕ್ಕೆ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಇದು ನಮ್ಮ ಸಾಗರದಲ್ಲಿ ಹೆಮ್ಮೆ ಪಡುವಂಥ ಒಂದು ಸಂಸ್ಥೆ ಅಂತಾರೆ. ನಮ್ಮ ಸಂಸ್ಥೆಯಲ್ಲಿ ಸುಮಾರು 4,500 ಜನ ಸದಸ್ಯರಿದ್ದಾರೆ. ಅದರಲ್ಲಿ ಬಹುತೇಕ 1,500 ಜನ 500 ರೂಪಾಯಿ ಕಟ್ಟನೆ ಸದಸ್ಯತ್ವ ಅಥವಾ ಮತ ಚಲಾಯಿಸೋದ್ರಲ್ಲಿ ಅವರು ಎಲೆಕ್ಷನ್ನಲ್ಲಿ ಭಾಗವಹಿಸೋದ್ರಲ್ಲಿ ಮುಂಚಿತ ಕೊಡ್ತಾ ಇದ್ದಾರೆ.
ಆದ್ರಿಂದ ದಯವಿಟ್ಟು ತಮ್ಮಲ್ಲಿ ಒಂದು ವಿನಂತಿ, ಈ ಎಲ್ಲವನ್ನು ಅನುಭವಿಸಿಕೊಂಡು ಈ ಸಂಸ್ಥೆಯಿಂದ ನೀಡುವಂಥ ಎಲ್ಲ ಫಲಗಳನ್ನು ಪಡೆದು ಜೊತೆಗೆ 500 ರೂಪಾಯಿಗಳನ್ನು ಪಾವತಿಸಿ ಅವರ ಸದಸ್ಯತ್ವವನ್ನು ಮುಂದುವರಿಸಿಕೋಬೇಕು ಅಂತ ಹೇಳ್ಕೊಳ್ತಾ ಈ ಮುಂದಿನ ಕಾರ್ಯಕ್ರಮ ನಡೆಸಿಕೊಳ್ಳಕ್ಕೆ. ಇದೇ ಸಂದರ್ಭದಲ್ಲಿ ದೈವಜ್ಞ ಬ್ರಾಹ್ಮಣ ಸಮಾಜದ ಅಧ್ಯಕ್ಷ ಮೋಹನ್ ಸೇಠ್, ಗಣಪತಿ ಬ್ಯಾಂಕ್ ಅಧ್ಯಕ್ಷ ವಿ ಶಂಕರ್ ಮತ್ತು ನಿಗದಿತ ಅವಧಿಯಲ್ಲಿ ಸಾಲ ಮರುಪಾವತಿ ಮಾಡಿದ ಕೆರೆಯಮ್ಮ ಅವರನ್ನು ಸನ್ಮಾನಿಸಲಾಯಿತು. SSLC ಮತ್ತು ದ್ವಿತೀಯ PUCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಸಂಸ್ಥೆಯ ಷೇರುದಾರರ ಮಕ್ಕಳನ್ನು ಪುರಸ್ಕರಿಸಲಾಯಿತು. ವೇದಿಕೆಯಲ್ಲಿ ಸಂಸ್ಥೆಯ ಉಪಾಧ್ಯಕ್ಷ ಬಸವರಾಜ್, ನಿರ್ದೇಶಕರಾದ ಡಾಕ್ಟರ್ BS ಪ್ರಭಾಕರ್, S ಮಂಜಪ್ಪ, NS ಗೋಪಾಲಕೃಷ್ಣ ಶಾನಭಾಗ್, ST ಸುಜಾತ, ಉಷಾ ಎನ್, ಉಮೇಶ್ ಹಿರೇನೆಲ್ಲೂರು, VC ವೀರರಾಜ್ ಜೈನ್ ಉಪಸ್ಥಿತರಿದ್ದರು. ಜೆ ಭೀಮಣ್ಣ ಪ್ರಾರ್ಥಿಸಿದರು. ಕೆ ಶ್ರೀಧರ್ ಸ್ವಾಗತಿಸಿದರು. ಕಾರ್ಯದರ್ಶಿ ಬಿ ನಾಗಪ್ಪ ಪ್ರಾಸ್ತಾವಿಕ ಮಾತನಾಡಿದರು. ಟಿ ನಾಗಪ್ಪ ವಂದಿಸಿ ಸತೀಶ್ಗೆ ನಿರೂಪಿಸಿದರು. ಕನ್ನಡ ಪರ ಸಂಘಟನೆಗಳು ನಿರಂತರ ಚಟುವಟಿಕೆಯಲ್ಲಿದ್ದು ನೊಂದವರ ಬಾಳಿಗೆ ನೆರವಾಗಬೇಕು ಎಂದು ಕೆಪಿಸಿಸಿ ವಕ್ತಾರ ಹಾಗೂ ಮಾಜಿ ಶಾಸಕ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ತ್ಯಾಗರ್ತಿ ಸಮೀಪದ ಹೊಸಂತೆ ಗ್ರಾಮದ ಅಂಬೇಡ್ಕರ್ ಯುವಕ ಸಂಘ ಭಾನುವಾರ ಆಯೋಜಿಸಿದ್ದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಇವತ್ತಿಲ್ಲಿ ಅಂದ್ರೆ ಕನ್ನಡದ ಒಂದು ಆಸಕ್ತಿ ಇರುವಂತಹ ಯುವಕರು ಕನ್ನಡ ರಾಜ್ಯೋತ್ಸವ ಮಾಡುವ ಮೂಲಕ ಕನ್ನಡಿಗರಿಗೆ, ಯುವಕರಿಗೆ ಧೈರ್ಯವನ್ನು ಕೊಟ್ಟಿದ್ದೀರಿ. ನಿಮಗೆ ನಾನು ಅಭಿನಂದನೆ ಸಲ್ಲಿಸಿದ ಸಂದರ್ಭದಲ್ಲಿ ನಾವು ಕರ್ನಾಟಕದಲ್ಲಿ ಬಹುಶಃ ಈ ಭಾಗದ ಜನರು ಕನ್ನಡವನ್ನು ಯಾವತ್ತೂ ನಾವು ಮಾತಾಡ್ತೀವಿ. ಗಡಿ ಭಾಗದಲ್ಲಿ ಬಹಳಷ್ಟು ಕಡೆ ಕೇರಳ ಭಾಗ ಇರ್ಬೋದು, ಬೆಳಗಾವಿ ಭಾಗ ಇರ್ಬೋದು, ಈ ಕಡೆ ತಮಿಳುನಾಡು ಭಾಗದಲ್ಲಿ ಕನ್ನಡ ಸ್ವಲ್ಪ ಅಳಿಸಿ ಹೋಗ್ತಾ ಇದೆ. ಅದನ್ನು ಉಳಿಸುವಂತ ಕೆಲಸ ನಮ್ಮ ಕನ್ನಡಿಗರು ನಾವು ಮಾಡಬೇಕು. ಅದಕ್ಕೋಸ್ಕರ ಈ ಒಂದು ಕನ್ನಡ ರಾಜ್ಯೋತ್ಸವವನ್ನು ಪ್ರತಿ ವರ್ಷ ಯಾವಾಗ ಬೇಕಾದ್ರೂ ಮಾಡುವಂತ ಅವಕಾಶ ನವೆಂಬರ್ ಅಲ್ಲಿ ಇದನ್ನ ಆಚರಿಸುವ ಮೂಲಕ ನಿಮ್ಗೆ ಒಂದು ಶಕ್ತಿ ಕೊಡುವಂತ ಕೆಲಸವನ್ನ ಇವತ್ತು ನಮ್ಮ ಯುವಕರು ಸೇರಿ ಮಾಡಿದ್ದಾರೆ. ಧ್ವಜಾರೋಹಣವನ್ನು ಇವತ್ತು ಸಂತೋಷದಿಂದ ನಿವೃತ್ತ ಅಧಿಕಾರಿಯಾದಂತಹ ನಮ್ಮ ವಸಂತ್ ಕುಮಾರ್ ಅವರು ಮಾಡಿದ್ದಾರೆ. ಬಹಳ ಖುಷಿಯಾಯಿತು. ಹಾಗೆ ಒಂದೇ ಅಲ್ಲ, ಯಾವ ಕನ್ನಡದ ಇವತ್ತು ಕನ್ನಡ ಇವರಿದ್ದಾರೆ, ಇವತ್ತು ಮಂಜು ಇರ್ಬೋದು, ಮನೋಜ್ ಕುಗ್ಗು ಇರ್ಬೋದು, ಕನ್ನಡಕ್ಕೆ ತೊಂದರೆ ಆದಂತ ಸಂದರ್ಭದಲ್ಲಿ ಅವರೆಲ್ಲರೂ ಒಗ್ಗಟ್ಟಾಗಿ, ನೀವೆಲ್ಲರೂ ಒಗ್ಗಟ್ಟಾಗಿ, ನಾವೆಲ್ಲರೂ ಕನ್ನಡದ ಯಾವುದೇ ತೊಂದರೆ ಆದ್ರೂ ನಾವು ನಿಲ್ಲುವಂತ ಕೆಲಸವನ್ನ ಅವರು ಕನ್ನಡ ಹೋರಾಟಗಾರರು ಮಾಡ್ತಾರೆ. ಹಾಗೆ ನೀವು ಸಂಘ ಕಟ್ಕೊಂಡು ಇವತ್ತು ಮಾಡಿದ್ದೀರಿ. ನಾನು ಯಾವುದೇ ಸಂಘ ಕೇವಲ ಕನ್ನಡ ರಾಜ್ಯೋತ್ಸವಕ್ಕೋಸ್ಕರನೇ ಸಂಘ ಆಗಿರ್ಬಾರ್ದು. ನಿಮ್ಮ ನಡವಳಿಕೆಗಳು, ನಿಮ್ಮ ಚಟುವಟಿಕೆಗಳು ನಿರಂತರವಾಗಿ ಬೇರೆ ಬೇರೆ ಇರಬೇಕು. ಯಾವತ್ತು ಊರಿನಲ್ಲಿ ಯಾವುದಾದ್ರು ತೊಂದರೆ ಆದಂತ ಸಂದರ್ಭದಲ್ಲಿ ನಿಂತ್ಕೊಳ್ಬೇಕು. ಊರಿನಲ್ಲಿ ಹೆಲ್ತ್ ಕ್ಯಾಂಪ್ ಮಾಡಬೇಕು, ಆರೋಗ್ಯ ಕ್ಯಾಂಪ್ಗಳನ್ನೆಲ್ಲ ಮಾಡೋ ಮೂಲಕ ನಿಮ್ಮ ಸಂಘ ಯಾವಾಗಲೂ ಚಟುವಟಿಕೆಯಲ್ಲಿ ಇರುವಂತಾಗಬೇಕು, ನಿಷ್ಕ್ರಿಯ ಆಗ್ಬಾರ್ದು. ನೀರು ಹರಿತಾ ಇದ್ರೆ ಮಾತ್ರ ಅದು ಶುದ್ಧ ನೀರು ಇರುವಂತದ್ದು. ಕೆರೆ ನೀರು ಜಾಸ್ತಿ ಜನ ಕುಡಿಯಬೇಕು, ನಿಷ್ಕ್ರಿಯ ಇರುವಂತದ್ದು. ನಿಮ್ಮ ಚಟುವಟಿಕೆ ಯಾವಾಗಲೂ ಹೋಗಿಯಾಗಿರ್ಬೇಕು ಅನ್ನೋದೇ ನಮ್ಮ ಉದ್ದೇಶ. ನೊಂದ ಕುಟುಂಬ ಇದ್ರೆ, ನೊಂದ ಜನ ಇದ್ರೆ ಅವರನ್ನ ಬದುಕುವಂತ, ಅವ್ರ ಬದುಕು ಕಟ್ಟಿಕೊಳ್ಳುವಂತ ಕೆಲಸವನ್ನ ಯಾವ ಸಂಘಟನೆಗಳು ಮಾಡ್ತಾರೆ ಅವರು ನಿಜವಾದ ಸಂಘ ಆಗ್ತಾರೆ ಅನ್ನೋದು ಮಾತ್ರ ನಾನು ಹೇಳಿ ಇಷ್ಟಪಡ್ತೇನೆ. ಆದ್ರೆ ಯಾವ ಕುಟುಂಬದಲ್ಲಿ ದುಡಿಲಿಕ್ಕೆ ಆಗದಂತ ಒಂದು ಕುಟುಂಬ ಇರುತ್ತೆ, ಆ ಕುಟುಂಬದಲ್ಲಿ ಯಾರು ನೆರವೇರೋದಿಲ್ಲ ಅಂತ ಕುಟುಂಬಗಳು ಕಂಡ್ರೆ ಅಂತವರಿಗೆ ಹೋಗಿ ನಾವು ಇದ್ದೀರಾ. ನಿವೃತ್ತ ಅರಣ್ಯ ರಕ್ಷಕ ವಸಂತ್ ಕುಮಾರ್ ಧ್ವಜಾರೋಹಣ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ರೇವಣಪ್ಪ ಅಧ್ಯಕ್ಷತೆ ವಹಿಸಿದ್ದರು. ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ ಹಕ್ರೆ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ ಅನಿತಾ ಕುಮಾರಿ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಸೋಮಶೇಖರ ಲಾವಿಗೆರೆ, ಹಿರೇಬೆಲಗುಂಜಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸೋಮಶೇಖರ್ ಕುಣಿಕೆರೆ, ನಗರಸಭೆ ಸದಸ್ಯ ಗಣಪತಿ ಮಂಡಗಳಲೆ, ಪ್ರಮುಖರಾದ ಅಶೋಕ್ ಬೇಳೂರು, ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಮನೋಜ್ ಕುಗ್ವೆ, ಮಂಜುನಾಥ್, ಗ್ರಾಮದ ಹಿರಿಯರಾದ ಮರಗಿ ವೀರಭದ್ರಪ್ಪ, ಟಿ ರಮೇಶ್ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಇದು ಭಾನುವಾರದ ಸಮಗ್ರ ಸುದ್ದಿ. ನಿರಂತರ ಮತ್ತು ವಸ್ತುನಿಷ್ಠ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.